ಈಗಾಗಲೇ ಯಾರ್ಯಾರಿಗೆ ಎಲ್ಲರಿಗೂ ಹೇಳಿದ್ದೀವಿ. ಯಾರು ಏನು ಮಾಡಲಿಲ್ಲ ನೀವೇನು ಮಾಡೋದು ಮುಂದೆ? ಏನು ಮಾಡಿದ್ರೆ 5 ದಿನ ಮಾಡಿದ್ರೆ ಮತ್ತೆ ಏನು ಮಾಡ್ತದೆ ಯಾರು ಶಿವಗಳ ಮಠ ಸೇವೆಗೆ ಹೋಗ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ ಇವತ್ತು ಬೆಳಗಿನ ಜಾವದಲ್ಲಿ ಈ ಒಂದು ಹಳ್ಳದ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಹುಶಃ ಅಥಣಿ ನಗರದ ಎಲ್ಲ ಜನರಿಗೂ ಈ ಒಂದು ಸಂಗತಿ ದುಃಖದ ಸಂಗತಿಯಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಬಹುಶಃ ನಮ್ಮ ಪುರಸಭೆಯವರು ಮುಂಜಾಗ್ರತೆಯನ್ನು ಕೈಗೊಂಡಿದ್ರೆ ಈ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದರೆ ಕಳೆದ 3-4 ದಿನಗಳಿಂದ ಅಥಣಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದ್ದು ಎಲ್ಲ ಈ ಒಳಚರಂಡಿಗಳು ತುಂಬಿ ಅದರಿಂದ ಒಂದು ಹೊಲಸು ಹೊರಗಡೆ ಬಂದು ಅಲ್ಲೆಲ್ಲಿಗೆ ಅದು ತುಂಬ ತೊಂದರೆ ಆಗೋ ಫೋಟೋಗಳನ್ನು ಸಹ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿದ್ವಿ. ಬಹುಶಃ ಅವರು 1 ದಿವಸ 2 ದಿವಸದಲ್ಲಿ ಏನಾದರೂ ಮಾಡ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ಆದರೆ ಆ ನಿರೀಕ್ಷೆ ಹುಷಿಯಾಗಿರೋದ್ರಿಂದ ಇವತ್ತೊಬ್ಬ ಅಮಾಯಕರ ಪ್ರಾಣವನ್ನು ಬಲಿ ತಗೊಂಡ ಜವರಾಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ